ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ಈಗ 5 ಡೇಸ್ ಹಿಂದೆ ನಾನೊಂದು ಪೋಸ್ಟ್ ಹಾಕಿದ್ದೆ ಫ್ರೆಂಡ್ಸ್. ಅದರಲ್ಲಿ ನಾನು ಶುಗರ್ ರಿಲೇಟೆಡ್ ಅಡುಗೆ ಮಾಡ್ತೀನಿ ಅನ್ನೋದನ್ನು ಹೇಳಿದ್ದೀನಿ. ಅದಕ್ಕೋಸ್ಕರ ಅದನ್ನು ಇವಾಗ ನಾನು ಶುಗರ್ ಲೆವೆಲ್ ಪೂರ್ತಿ ಕಮ್ಮಿ ಆಗೋದಕ್ಕೋಸ್ಕರ ಅದಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಶುಗರ್ ಡಯಾಬಿಟಿಕ್ಸ್ ಪೇಷಂಟ್ಸ್ಗೆ ಅಂತಲೇ ಈ ಅಡುಗೆ ಮಾಡ್ಬೋದು ಫ್ರೆಂಡ್ಸ್. ಆಗಿದೆ ಇದು. ನಿಮಗೆ ಎಲ್ಲ ಗೊತ್ತಿರ್ಬೋದು ಫ್ರೆಂಡ್ಸ್, ಮೆಂತ್ಯ ತಿಂದರೆ ಶುಗರ್ ಲೆವೆಲ್ಸ್ ಕಮ್ಮಿ ಆಗುತ್ತೆ ಅಂತ. ಅದಕ್ಕೋಸ್ಕರ ಮೆಂತ್ಯ ಮೊಳಕೆ ರೈಸ್ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿದೆ, ಏನು ಕಹಿ ಏನು ಬರಲ್ಲ, ತುಂಬ ಟೇಸ್ಟಿಯಾಗಿದೆ, ಹೆಲ್ದಿ ಎಲ್ಲರೂ ತಿನ್ಬೋದು. ಶುಗರ್ ಪೇಷಂಟ್ಸ್ ಅಂತಲ್ಲ, ಎಲ್ಲರೂ ತಿನ್ಬೋದು ಆಗಿದೆ ಫ್ರೆಂಡ್ಸ್. ನಾನು ಇನ್ನೊಂದು ದಿನವೇ ಮೆಂತ್ಯ ಒಂದು ಅರ್ಧ ಪಾವಷ್ಟು ನೆನೆಸ್ಕೊಂಡು ಅದನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಇವಾಗ ನಾನು ಅದನ್ನು ಪ್ರಿಪೇರ್ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ತುಪ್ಪ ಬೇಕಾದ್ರೆ ಹಾಕೊಬೋದು. ಎಣ್ಣೆ ಒಂದು 2 ಸ್ಪೂನು, ತುಪ್ಪ ಒಂದು 2 ಸ್ಪೂನು, ಸ್ವಲ್ಪ ಜಾಸ್ತಿ ಹಾಕೊಬೋದು. ಅದಾದಮೇಲೆ ಎಲ್ಲ ಎಣ್ಣೆ ಕಾದಾದಮೇಲೆ ಜೀರಿಗೆ 1 ಸ್ಪೂನು, ಚಕ್ಕೆ 3, ಲವಂಗ 3, ಮತ್ತು ಒಂದು ಏಲಕ್ಕಿ, ಒಂದು 3-4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಅದೆಲ್ಲ ಫ್ರೈ ಆದಮೇಲೆ ಸೋಂಪು ಕಾಳು ಒಂದು ಸ್ಪೂನು, ಯಾಕಂದರೆ ಅರಗಬೇಕಲ್ವ, ಅದಕ್ಕೋಸ್ಕರ ಸೋಂಪು ಕಾಳು 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿನ ಒಂದು ಎರಡು ಈರುಳ್ಳಿನ ಹಿಂಗೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈರುಳ್ಳಿ ಎಲ್ಲ ಬೇಯ್ತಾ ಇದೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಹಂಗೆ ಬಾಡಿಸ್ತಾಯಿರಿ. ನೆಕ್ಸ್ಟ್ ಇವಾಗ ನಾವು ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ಮೆಂತ್ಯ ಮೊಳಕೆ ರೈಸ್ ಅಂತಲೂ ಹೇಳ್ಬೋದು, ಮೆಂತ್ಯ ಮೊಳಕೆ ಬಾತ್ ಅಂತಲೂ ಹೇಳ್ಬೋದು, ಯಾವ್ದಾದ್ರು ಕರಿಬೋದು ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ನಾನು 2 ಟೊಮೊಟೊ ಹೆಚ್ಚು ಹಾಕೋತಾ ಇದ್ದೀನಿ. ನೋಡಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇದ್ರ ಮಧ್ಯೆ ಒಂದು ಟಿಪ್ ಹೇಳ್ತೀನಿ. ಶುಗರ್ ಪೇಷಂಟ್ಸು ಬೆಳಗ್ಗೆ ಹೊತ್ತು ಈಗ ಮೆಂತ್ಯನ ಒಂದು ಫೈನ್ ಪುಡಿ ಮಾಡ್ಕೊಂಬಿಡಿ. ಪುಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀರಿಗೆ ಅದೊಂದು ಸ್ಪೂನು ಫೈನ್ ಪುಡಿ, ಮೆಂತ್ಯ ಪುಡಿ ಹಾಕ್ಕೊಂಡು ಕುಡಿದ್ರೆ ಶುಗರ್ ಲೆವೆಲ್ಲು ಕುಡಿತಾ ಬರ್ತಾ ಇದ್ದಂಗೆ ನಮಗೆಲ್ಲ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ನಾನು ನೋಡಿ, ಅದು ಈಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಅರಿಶಿನ ಒಂದು ಅರ್ಧ ಸ್ಪೂನು, ಮತ್ತು ಧನಿಯಾ ಪೌಡರ್ 1 ಸ್ಪೂನು, ಮತ್ತು ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ಮೆಣಸಿಕಾಯಿ ಹಾಕ್ಕೊಂಡಿರ್ತೀವಿ ಅದಕ್ಕೋಸ್ಕರ. ಅದಾದಮೇಲೆ ಒಂಚೂರು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡೆ. ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಪುಡಿ ಅಂದರೆ ಫುಲ್ಲು ಅಲ್ಲ, ಅರ್ಧಂಬರ್ಧ ಪುಡಿ ಮಾಡಿ ಇಟ್ಕೊಂಡಿರೋದು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಅದನ್ನು ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಮೆಂತ್ಯ ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು, ಬೇಯ್ಕೊಂಬಿಡುತ್ತೆ. ಯಾಕಂದರೆ ನಾವು ಕುಕ್ಕರಲ್ಲಿ ಹಾಕಿ ಕೂಗ್ಸೋದ್ರಿಂದ ಬೇಯ್ಕೊಳ್ಳುತ್ತೆ. ಒಂದು ಸ್ವಲ್ಪ ಹೊತ್ತು ಮಾತ್ರ ಫ್ರೈ ಮಾಡಿಕೊಂಡು ನೋಡಿ. ಇವಾಗ ಸ್ವಲ್ಪ ಮೆಂತ್ಯ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೆ, ಒಂಚೂರು ಬೆಂದಿದೆ ಅನ್ನೋವರೆಗೆ ನಾವು ಮಾಡ್ಕೊಳ್ಳೋಣ. ಆಮೇಲೆ ನೋಡಿ, ಕೆಂಪಕ್ಕಿ ತೊಗೊಂಡಿದ್ದೀನಿ ನಾನು, ಅದಕ್ಕೆ ಹಾಕೋತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ಕೆಂಪಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ನೆನೆಸಿಟ್ಕೊಂಡಿದ್ದೆ ನಾನು ಆವಾಗಲೇ. ಅದನ್ನು ನೀರನ್ನ ತೆಗೆದು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಕೆಂಪಕ್ಕಿ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟು ನೀರು ಹಾಕಬೇಕು ಫ್ರೆಂಡ್ಸ್. ಹಾಗಾದರೆ ಸ್ವಲ್ಪ ಉದುದ್ರಾಗಿ ಬರುತ್ತೆ ಅಂತ ಈ ಮೆಥಡ್ ಯೂಸ್ ಮಾಡಿದ್ದೀನಿ ನಾನು. ಒಗ್ಗರಣೆಗೇ ಅಕ್ಕಿ ಹಾಕಿ ಬಾಡಿಸಿ ಆಮೇಲೆ ನೀರು ಹಾಕಿ ಕೂಗ್ಸಿದ್ರೆ ಸ್ವಲ್ಪ ಅಕ್ಕಿ ಎಲ್ಲ ಫುಲ್ಲು ಬೆಂದೋಗಲ್ಲ, ಅನ್ನ ಫುಲ್ಲು ಬಜ್ಜಿ ಆಗೋಲ್ಲ, ಉದುದ್ರಾಗಿ ಬರುತ್ತೆ. ಇದೊಂದು ಟಿಪ್ಪು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾತ್ ಮಾಡೋವಾಗ, ಬಾತ್ ಮಾಡೋವಾಗ ಹಾಗೆಲ್ಲ. ನಾನೀಗ 1 ಲೋಟ ಅಕ್ಕಿ ತಗೊಂಡಿದ್ದೆ, ಅದಕ್ಕೆ 1ಕ್ಕೆ 2ರಷ್ಟು ಅಂದರೆ 2 ಲೋಟ ನೀರು ಹಾಕ್ಕೊಂಡೆ. ಅದಾದಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಇನ್ನೇನು ನೀರು ಕುದೀತಾ ಇದೆ ಅನ್ನೋವಾಗ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಹಾಕ್ಕೊಂಡು ಎಲ್ಲ ನೀರು ಕುದ್ದು ಇನ್ನೇನು ನಾವು ಕುಕ್ಕರ್ ಲಿಡ್ ಮುಚ್ಚಬೇಕು ಅನ್ನೋವಾಗ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಟೇಸ್ಟ್ ಇನ್ನೂ ಹೈ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಎಲ್ಲ ಶುಗರ್ಗೆ ತುಂಬ ಒಳ್ಳೆಯದು. ಒಂದಿನ ಮಾಡ್ಕೊಳ್ಳಿ, ಏನು ತಿಂಡಿ ಮಾಡೋದು ಅನ್ನೋವಾಗ ಇದು ಒಂದು ಮಾಡ್ಬೋದು. ಎಲ್ಲರೂ ತಿಂತಾರೆ ಇಷ್ಟಪಟ್ಟು, ಎಲ್ಲ ಟೇಸ್ಟಿಯಾಗಿತ್ತು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ವ, ನೋಡಿ ಎಷ್ಟು ಚೆನ್ನಾಗಾಗಿದೆ.
ಮೆಂತ್ಯ ಮೊಳಕೆ ಕಾಳದ್ದು ಬಾತು ತುಂಬ ಚೆನ್ನಾಗಾಗಿತ್ತು. ಒಂದು ಸತಿ ಮನೇಲಿ ಟ್ರೈ ಮಾಡಿ. ಶುಗರ್ ಪೇಷಂಟ್ಸ್ಗಂತೂ ಹೇಳಿ ಮಾಡಿಸಿರೋ ತಿಂಡಿ ಇದು ಅಂತಲೇ ಹೇಳ್ಬೋದು. ವಾರದಲ್ಲಿ ಒಂದಿನ ಇದನ್ನು ತಿಂತಾ ಬನ್ನಿ, ಶುಗರ್ ಲೆವೆಲೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ನೀವು ಟ್ರೈ ಮಾಡಿ ಮನೇಲಿ, ಹೇಗಾಗಿದೆ ಅನ್ನೋದೊಂದು ಕಮೆಂಟ್ ಮಾಡಿ. ಇದ್ರ ಜೊತೆಗೆ ಮೊಸರು ಬಜ್ಜಿ ಯಾರು ಸೇರಿಸ್ಕೊಬೋದು, ಬರೀ ಮೊಸರಾರು ಹಾಕೊಬೋದು, ಹೇಗಾರು ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿತ್ತು. ಒಂದು ಸತಿ ಟ್ರೈ ಮಾಡಿ. ಶುಗರ್ ಪೇಷಂಟು ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೊಳ್ಳಿ ಮನೇಲಿ. ಹೇಗಾಗಿದೆ ಅನ್ನೋ ಒಂದು ಕಮೆಂಟು ನನಗೆ ತಿಳಿಸಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.